ಹತ್ರಾಸ್ ಸತ್ಸಂಗ ದುರಂತದಲ್ಲಿ ಮಡಿದವರ ಸಂಖ್ಯೆ 121ಕ್ಕೆ ಏರಿದೆ. ಬೋಲೆಬಾಬನ ಪಾದದ ಧೂಳನ್ನ ತೆಗೆದುಕೊಳ್ಳೋ ಸಲುವಾಗಿ ಮುಗಿಬಿದ್ದಿದ್ರು ಭಕ್ತರು. ಆಗ ಅಂಗರಕ್ಷಕರು ಜೋರಾಗಿ ಅವರನ್ನ ತಳ್ಳಿದ್ದಾರೆ. ಈ ಸಂದರ್ಭದಲ್ಲಿ ಕಾಲ್ ತುಳಿತ ಆಗಿದೆ. ಬೋಲೆಬಾಬಾ ಈ ಸ್ಥಳದಲ್ಲಿ ಇದೆಲ್ಲವೂ ಆಗ್ತಾ ಇದ್ರೂ ಕೂಡ ಗಮನಿಸದೇ ಇರೋ ಹಾಗೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. 80,000 ಜನರಿಗೆ ಪರ್ಮಿಷನ್ ಕೊಟ್ಟಿದ್ರು ಪೊಲೀಸರು. ಆದರೆ ಅಲ್ಲಿ ಸೇರ್ಕೊಂಡಿದ್ದು 2.5 ಲಕ್ಷ ಮಂದಿ. ಪೊಲೀಸರು ಬೋಲೆಬಾಬಾ ಹೊರತುಪಡಿಸಿ ಕಾರ್ಯಕ್ರಮದ ಆಯೋಜಕರ ವಿರುದ್ಧ ಈಗ ಕೇಸನ್ನು ಹಾಕೊಂಡಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಯೋಗಿ ಆದಿತ್ಯನಾಥ್ ಭೇಟಿ ಕೊಟ್ಟರು, ಪರಿಶೀಲನೆ ನಡೆಸಿದ್ರು. ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ್ದಾರೆ. ಕಾಲ್ ತುಳಿತ ಸಂಭವಿಸಿದ ಮೈದಾನ ಇವತ್ತು ಬಿಕೋ ಅಂತಿದೆ. ಈತ ಉತ್ತರ ಪ್ರದೇಶದ ಸ್ವಯಂ ಘೋಷಿತ ದೇವಮಾನವ. ಹೆಸರು ಸೂರಜ್ ಪಾಲ್ ನಾರಾಯಣ ಸಾಕರ್. ಉತ್ತರ ಪ್ರದೇಶದ ಕಸ್ಕಂಜಲ್ಲಿ ಹುಟ್ಟಿದ್ದು. ಪೊಲೀಸ್ ಇಲಾಖೆಯಲ್ಲಿ 18 ವರ್ಷ ಕೆಲಸ. VRS ತಗೊಂಡ್ರಂತೆ ಪಾರ್ಟಿ. ಅವರು IBL ಕೆಲಸ ಮಾಡ್ತಿದ್ದೆ ಅಂತ ಹೇಳ್ಕೋತಿದ್ರಂತೆ. ಹೊರಗೆ ಬಂದ ಮೇಲೆ ಒಂದಿನ ಇದ್ದಕ್ಕಿಂತ 97ರಲ್ಲಿ ಯಾವುದೋ ಲೈಂಗಿಕ ಕಿರುಕುಳ ಕೇಸ್ ಇತ್ತು, ಜೈಲುವಾಸಕ್ಕೆ ಹೋಗಿದ್ರು. ಹೊರಗೆ ಬಂದ ಮೇಲೆ ಅವತಾರ ಎತ್ತಿ ಹೇಳಿದ್ರು, ನನಗೆ ದೇವರೇ ಬಂದು ಹೇಳಿದ್ದಾನೆ ಎಲ್ಲನೂ ಅಂತ. ಜನ ನಂಬಿದ್ರು. ಆಶ್ರಮ ಸ್ಟಾರ್ಟ್ ಆಯಿತು, ಸತ್ಸಂಗ ಪ್ರಾರಂಭ ಆಯಿತು. ಉತ್ತರ ಪ್ರದೇಶದಿಂದ ಬೋಲೆಬಾಬಾ ಸತ್ಸಂಗ ಯೋಜನೆ ಆಯಿತು. ದೆಹಲಿ, ರಾಜಸ್ಥಾನ, ಮಧ್ಯಪ್ರದೇಶದಲ್ಲೂ ಇದ್ದಾರಂತೆ ಭಕ್ತರು. ಮಾಜಿ CM ಅಖಿಲೇಶ್ ಯಾದವ್ ಕೂಡ ಅವ್ರ ಬಗ್ಗೆ ಭಕ್ತರೋ ಅಥವಾ ಅವ್ರ ಕಾರ್ಯಕ್ರಮಗಳಿಗೆ ಹೋಗೋದು ಏನೋ ಒಂದಿದೆ. ಫೋಟೋ ಒಂದು ವೈರಲ್ ಆಗ್ತಾ ಇದೆ. ಫೋಟೋ ಏನ್ರಿ, ಯಾರ ಜೊತೆನಾರು ತೆಗೆಸ್ತಾರೆ ಇವತ್ತಿನ ದಿನ? ಏನು ಫೋಟೋ ಏನು ಮೇಲಿಂದ ಇಳಿದು ಬಂದಿರೋದು? ಅದು ಯಾವನ್ ಬೇಕಾದ್ರೂ ಯಾರ ಜೊತೆ ಬೇಕಾದ್ರೂ ಹಿಂಗೆ ಅನ್ಕೊಂಡು ಈಗ ಒಂದು ತೆಕ್ಕೊಂಬಿಟ್ರೆ ಆಗೋಯ್ತಪ್ಪ ಅಲ್ಲಿ. ಯಾವನಿಗೆ ಗೊತ್ತು ಫೋಟೋ ಇದ್ದರೆ? ಫೋಟೋ ಇಸ್ ನಾಟ್ ಎ ಗ್ರೇಟ್. ಇದು ಕರೋನಾ ಕಾಲದಲ್ಲಿ ನಿಯಮ ಉಲ್ಲಂಘಿಸಿ ಸತ್ಸಂಗ ಮಾಡಿದ್ದಿದ್ದು. ಆತನ ಕಾಲು ತೊಳೆದ ನೀರು ಭಕ್ತರ ಪಾಲಿಗೆ ಚರಣಾಮೃತ ಅಂತೆ, ಪಾದದ ಧೂಳಿ ಭಕ್ತರ ಪಾಲಿಗೆ ಆಶೀರ್ವಾದ ಅಂತೆ. ಅದನ್ನೇ ನಿನ್ನೆ ಹೇಳಿದೆ, ನಡ್ಕೊಂಡಾಗ ಅವನು ಭೂಮಿ ಮಣ್ಣನ್ನೇನು ತೊಗೊಳ್ಳೋದಂತೆ, ತಲೆಗೆ ಹಾಕ್ಕೊಳ್ಳೋದು, ಹಣೆಗೆ ಹಾಕ್ಕೊಳ್ಳೋದು ಅಂತೆಲ್ಲ. ಪೊಲೀಸ್ನವ್ರು ಈಗ ಅವ್ರ ಮೇಲೆ ಕೇಸ್ ಹಾಕಿಲ್ಲ, ಬರೀ ಆಯೋಜಕರ ಮೇಲೆ ಹಾಕಿದ್ದಾರೆ. ಗೊತ್ತಿಲ್ಲ ಏನಕ್ಕದು ಅಂತ. ಮೇ ಬಿ ದೇವಮಾನವ ಇರಬೇಕು, ಪವರ್ಫುಲ್ ಮ್ಯಾನು, ನಂಬರ್ 1. ಯಾಕಂದರೆ ಲಿಫ್ಟ್ ಬಿದ್ದರೆ ಹಾಕ್ತಾರೆ, ಟಕಾರ್ ಅಂತ ಹಾಕ್ಬಿಡ್ತಾರೆ ಹೋಗ್ಬಿಟ್ಟು ಎಲ್ಲರ ಮೇಲೆ, ಕಂಡ್ಕೊಂಡವ್ರ ಮೇಲೆಲ್ಲ. ಒಂದು ಲಿಫ್ಟ್ ಬಿದ್ದೋಯ್ತು ಅಂತಂದರೆ, ಒಂದು ಕನ್ಸ್ಟ್ರಕ್ಷನ್ ನಡೀತಿದ್ದಾಗ ಕನ್ಸ್ಟ್ರಕ್ಷನ್ಗೆ ಹಾಕ್ಕೊಂಡಿರೋಂಥ ಸಪೋರ್ಟಿಂಗ್ ಯಾವ್ದಾದ್ರು ಸ್ಟ್ರಕ್ಚರ್ ಬಿದ್ದೋಯ್ತು, ಡಬಾರ್ ಅಂತ ಹಾಕ್ತಾರೆ ಬಂದು ಯಾರ ಮೇಲೆ ಕೇಸ್ ಹಾಕ್ತಾರೆ. ಇಲ್ಲ, ಹಾಕಿಲ್ಲ. ಅವರು ದೇವಮಾನವ ಅಲ್ವಾ? ದೇವಮಾನವರಿಗೆ ಭಾರತದ ಕಾನೂನುಗಳು ಅನ್ವಯ ಆಗಲ್ಲ. ದೇವಮಾನವರಲ್ಲೇ ಅಲ್ವಾ, ಎಲ್ಲ ರಿಲಿಜಿಯಸ್ ಲೀಡರ್ಗಳಿಗೂ, ಎಲ್ಲ ರಿಲಿಜನ್ಗೂ ಸೇರೇ ಹೇಳ್ತೀನಿ ನಾನು. ಅದು ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಅವ್ರಿಗೆಲ್ಲ ಕಾನೂನುಗಳು ಅನ್ವಯ ಆಗಲ್ಲ. ಅವ್ರಿಗಾಗಲ್ಲ, ಖ್ಯಾತನಾಮರಿಗೆ ಆಗಬಾರ್ದು, ರಾಜಕಾರಣಿಗಳಿಗೆ ಆಗಬಾರ್ದು, ಎಲ್ಲ ಕಾನೂನುಗಳು ಅನ್ವಯ ಆಗಬಾರ್ದು. ಸಾಮಾನ್ಯರಿಗೆ ಅವೆಲ್ಲ ನೇಮಗೆ ನಂಬಿಕೆ. ರಾಜ್ಯಸಭೆಯಲ್ಲಿ ಅಲ್ಲ ನಂಬಿಕೆ, ನಾನು ಯಾರು ಅವ್ರ ನಂಬಿಕೆಗಳನ್ನು ಪ್ರಶ್ನೆ ಮಾಡಲಿಕ್ಕೆ ಏನಾರು ಮಾಡ್ಕೊಂಡು ಹೋಗಿ ಅತ್ಲ ಕಡೆಗೆ ನಿಮ್ಮ ಹಣೆ ಬರಹ ಅನುಭವಿಸ್ಕೊಳ್ಳಿ ಅಷ್ಟೇ. ದಟ್ ಇಸ್ ಯುವರ್ ಪ್ರಾಬ್ಲಮ್. ಏನಾಗುತ್ತೆ ಅನ್ನೋದು ಯೋಚನೆ. ರಾಜ್ಯಸಭೆಯಲ್ಲಿ ಭಾರಿ ಹೈಡ್ರಾಮಾ. ರಾಷ್ಟ್ರಪತಿ ಭಾಷಣದ ವಂದನಾ ನಿರ್ಣಯದ ಮೇಲೆ ಪ್ರಧಾನಿ ಮಾತಾಡಕ್ಕೆ ಹೋದಾಗ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸೋದು, ಅದಕ್ಕೆ ಅವ್ರು ಕೇಳಲಿಲ್ಲ. ಆಗ ವಿಪಕ್ಷದ ನಾಯಕರು ಅದನ್ನು ಸಭೆಯನ್ನೆಲ್ಲ ಮರ್ಯಾದೆ ಇದು ಏನು ವಾಕೌಟ್ ಮಾಡಿಬಿಟ್ರಂತೆ. ಬಟ್ ಪ್ರೈಮ್ ಮಿನಿಸ್ಟರ್ ಆನ್ಸರ್ ಮಾಡಿದ್ದಾರೆ, ಬಿಟ್ಟಿಲ್ಲ ಅವರು. ಅದಕ್ಕೆ ಚೇರ್ಮನ್ನು ಅಂದರೆ ರಾಜ್ಯಸಭೆದು ಅವರು ಕಿಡಿಕಾರಿದ್ದಾರೆ. ಪ್ರಧಾನಮಂತ್ರಿ ಚರ್ಚೆಯಲ್ಲಿ ಪಾಲ್ಗೊಳ್ಳೋ ತಾಕತ್ತೂ ಇಲ್ಲ ನಿಮಗೆ, ಓಡೋಗಿದ್ದೀರಿ ಅಂತ ಲೇವಡಿ ಮಾಡಿದ್ದಾರೆ. ಖರ್ಗೆ ಅವರು ಅದನ್ನು ಸಮರ್ಥಿಸ್ಕೊಂಡಿದ್ದಾರೆ. ವಾಕೌಟ್ ಮಾಡೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವ್ರು ಬೇಕಾದ್ರೂ ವಾಕೌಟ್ ಮಾಡ್ಕೋಬೋದು. ಯಾಕಂದರೆ ಬಜೆಟ್ ಮಂಡಿಸುವಾಗ ವಾಕೌಟ್ ಮಾಡೋದು, ರಾಷ್ಟ್ರಪತಿಗಳ ಭಾಷಣ ರಾಜ್ಯಪಾಲರ ಭಾಷಣ ಸದನದಲ್ಲಿ ನಡೆಯುವಾಗ ವಾಕೌಟ್ ಮಾಡಿಬಿಡೋದು, ಇವೆಲ್ಲ ನಡೀಬೋದಾದ್ದೆ. ಆದರೆ ಡಯಲಾಗ್ನಲ್ಲಿ, ಚರ್ಚೆಯಲ್ಲಿ, ಸಂಭಾಷಣೆಯಲ್ಲಿ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಎಂದು ಮಾತಾಡೋರು ವಾಕೌಟ್ ಮಾಡಬಾರ್ದು. ಯಾಕಂದರೆ ಕಾಂಗ್ರೆಸ್ಸಿನ ಪ್ರಕಾರ ಈ ಎಲ್ಲದರ ಪ್ರತೀಕ ಕಾಂಗ್ರೆಸ್, ಈ ಎಲ್ಲದರ ವಿರೋಧ BJP ಅಂದರೆ ಸಂವಿಧಾನ ವಿರೋಧಿ, BJP ಅಂದರೆ ಸರ್ವಾಧಿಕಾರಿ, ಮೋದಿ ಎಂದರೆ ಸರ್ವಾಧಿಕಾರಿ, ಪ್ರಜಾಪ್ರಭುತ್ವ ಎಂಬುದರೆ ಕಾಂಗ್ರೆಸ್ ಮಾತ್ರ, BJP ಇಲ್ಲ ಅಂತ. ಹೀಗಿದ್ದಾಗ ಅದರ ಭಾಗವಾಗಿ ಮಾತಾಡೋದಾದರೆ ನೀವು ವಾಕೌಟ್ ಮಾಡಬಾರ್ದು, ಕೇಳಿಸ್ಕೋಬೇಕಾಗ ಅದನ್ನು ಪಾಲನೆ ಮಾಡಬೇಕು. ಅಧಿಕಾರ ಇದೆಯಾ ಇಲ್ವಾ? ಇದೆ, ಅವಕಾಶ ಇದೆ. ಎಸ್. झूठ फैलाने वालों की सत्य सुनने की ताकत भी नहीं होती। देश की जनता ने हर प्रकार से उनको इतना पराजित कर दिया है कि अब उनके पास गली मोहल्ले में चीखने के सिवाय कुछ बचा नहीं। सत्य से मुकाबला करना, इतनी चर्चा के बाद उन्होंने उठाए हुए सवाल, आज वो सदन छोड़कर नहीं गए, मर्यादा छोड़कर गए। उन्होंने मुझे पीठ नहीं दिखाई है,
भारत के संविधान को पीठ दिखाई है कि भारत के संविधान का इतना बड़ा अपमान। ಇನ್ನು ಕಾಂಗ್ರೆಸ್ನಲ್ಲಿ ಮಣಿಪುರದ ವಿಚಾರನ ಎತ್ತಿದ್ರು, ಕಾಂಗ್ರೆಸ್ನವರು ಎತ್ತಿದ್ರಲ್ಲ, ಅದಕ್ಕೆ ಪ್ರಧಾನಮಂತ್ರಿ ಹೇಳಿದ್ರು ಮಣಿಪುರದಲ್ಲಿ 10 ಬಾರಿ ರಾಷ್ಟ್ರಪತಿ ಆಡಳಿತವನ್ನು ಹಾಕಿದ್ಯಾರು? ಕಾಂಗ್ರೆಸ್ನವರು. ಈಗ ರಾಜಕೀಯ ಮಾಡ್ತಾ ಇದ್ದೀರಿ ಅಂದರು. ಬಂಗಾಳದಲ್ಲಿ ಮಹಿಳೆಯ ಮೇಲೆ ಆಗ್ತಿರೋ ದೌರ್ಜನ್ಯ ಅವರು ಪ್ರಸ್ತಾಪ ಮಾಡಿದ್ರು. 10 ವರ್ಷ ಪೂರೈಸಿದ್ದೀವಿ, ಮುಂದಿನ 20 ವರ್ಷ ನಾವೇ ಇರ್ತೀವಿ ಅಂತ ಹೇಳ್ಕೊಂಡ್ರು. ಜನ ಆಶೀರ್ವಾದ ಮಾಡಿದ್ರೆ 20 ಅಲ್ಲ 200 ವರ್ಷವೂ ಇರ್ಬೋದು, ಯಾರು ಬೇಕಾದ್ರೂ. ಪ್ರಜಾಪ್ರಭುತ್ವ ಉಳಿದರೆ, ಜನ ಆಶೀರ್ವಾದ ಮಾಡಿದರೆ ಯಾರು ಬೇಕಾದ್ರೂ ಇರ್ಬೋದು. ಏನು ಹೇಳಿದ್ರು? ಇಷ್ಟೆಲ್ಲ ಹೇಳಿದ್ರಾ? ಓಕೆ. ಸೊ ಈಗ ಕ್ವಶನ್ ಏನು? ಮಣಿಪುರದ ಕತೆ. 10 ಬಾರಿ ಅವ್ರು ರಾಷ್ಟ್ರಪತಿ ಆಡಳಿತ ಹಾಕಿದ್ರು. ನೀವು ಹಿಂಸಾಚಾರ ನಿಧಾನ ಕಂಟ್ರೋಲಿಗೆ ಬರ್ತಿದೆ ಅಂತ ಅದನ್ನು ಉರಿಯಕ್ಕೆ ಬಿಟ್ಬಿಟ್ರಿ ಮಣಿಪುರನ. ನೀವು ಹೋಗಲಿಲ್ಲ ಪ್ರಧಾನಮಂತ್ರಿ. ಆಲ್ ರೈಟ್. ಭಾಳ ದೇಶಗಳಲ್ಲಿ ದೇಶ ಸಂಕಷ್ಟ ಪರಿಸ್ಥಿತಿಗೆ ಬಂದಾಗ, ಫಾರ್ ಎಕ್ಸಾಂಪಲ್ ಈಗ ಇಸ್ರೇಲ್ ತಗೊಳ್ಳಿ, ಗಾಜಾ ವಿಚಾರದಲ್ಲಿ ಅಥವಾ ಹಮಾಸ್ ವಿಚಾರದಲ್ಲಿ ವಾರ್ಗೆ ಎಳೆದಿದ್ದಾರೆ. ನ್ಯಾಷನಲ್ ಕ್ಯಾಬಿನೆಟ್, ಯೂನಿಟಿ ಕ್ಯಾಬಿನೆಟ್ ಅಂತ ಒಂದು ಮಾಡ್ಕೊಂಡಿದ್ದಾರೆ, ಎಲ್ಲರೂ ಸೇರಿ ದೇಶಕ್ಕೋಸ್ಕರ. ಹಾಗೆ ಮಣಿಪುರ ದೇಶದ ಈ ದೇಶದ ದೇಶವೆಂಬ ದೇಹದ ಒಂದು ಭಾಗ, ಅಂಗ ತಾನೆ. ಆಲ್ರೈಟ್, ನೀವು ಉದಾರತ್ವ ತೋರಿಸ್ರಿ ಆಡಳಿತ ಪಕ್ಷದವರು. ಆಡಳಿತ ಪಕ್ಷ, ಪ್ರತಿಪಕ್ಷ ಎಲ್ಲ ಪಕ್ಷಗಳನ್ನು ಸೇರಿಸಿ ಒಂದು ನಿಯೋಗವನ್ನು ಅಥವಾ ಒಂದು ಸಂಸ್ಥೆಯನ್ನು, ಒಂದು ಸಲಹಾ ಸಮಿತಿಯನ್ನು, ಏನೋ ಒಂದನ್ನು ಮಾಡಿ ಅದಕ್ಕೆ ಸಂಪೂರ್ಣ ಜವಾಬ್ದಾರಿಯನ್ನು ಪಾರ್ಲಿಮೆಂಟಲ್ಲಿ ದಯಪಾಲಿಸಿ ಹೋಗಿ ಸೆಟ್ಲ್ ಮಾಡ್ರಪ್ಪ, ಮಣಿಪುರನ ನಾವು ಸರಿ ಮಾಡೋಣ, ಸಮಸ್ಯೆ ಬಗೆಹರಿಸೋಣ ಮಾಡಿ. ಏನು ತಪ್ಪೇನು ಇಲ್ಲ. ನೀವು ಮಾಡಬೇಕು, ಇಲ್ಲ ಎಲ್ಲರನ್ನೂ ಸೇರಿಸ್ಕೊಂಡು ಮಾಡಬೇಕು. ಎರಡೂ ಮಾಡದೆ ಇಬ್ಬರೂ ಹೇಳಿಕೆ ಕೊಟ್ಕೊಂಡು ಕೂತಿದ್ರೆ ಏನಾಗಬೇಕು ಜನಕ್ಕೆ? ಮಣಿಪುರ ಒಂದು ಸಣ್ಣ ರಾಜ್ಯ ಅಂತ ಹಾಗೆ ನಿರ್ಲಕ್ಷ್ಯ ಮಾಡೋದು ಸರಿ ಏನು? ಯಾಕೆ ಅನ್ನೋ ಕ್ವೆಶ್ಚನ್ ಲೆಟ್ ದೇರ್ ಬಿ ಎ ನ್ಯಾಷನಲ್ ಕಮಿಟಿ, ಯೂನಿಟಿ ಕಮಿಟಿ ಫಾರ್ ಮಣಿಪುರ್ ಗೋಸ್ಕರ. ಆಮೇಲೆ ಡಿಸಾಲ್ವ್ ಮಾಡಿಬಿಡಿ. ಅವ್ರು ಹೋಗಲಿ, ಸ್ಥಳಕ್ಕೆ ಹೋಗಲಿ, ಜಾಗ ಚರ್ಚೆ ಮಾಡಲಿ, ಜನರ ಜೊತೆ ಮಾತಾಡಲಿ, ಅಲ್ಲಿ ಏನು ಪರಿಹಾರ ಬರುತ್ತೋ ಬರಲಿ. ಚರ್ಚೆನೇ ಆಗಿಲ್ಲ ಅಂದರೆ ಹೇಗೆ? ಈ ಮಧ್ಯೆ ನಿನ್ನೆ ಪ್ರೈಮ್ ಮಿನಿಸ್ಟ್ರು ಸೋಷಿಯಲ್ ಮೀಡಿಯಾಲಿ BJP ಅವರು ಹಂಚ್ಕೊಂಡಿರೋದು, ಆ ವಿಜುವಲ್ಸನ್ನು ಹಂಚ್ಕೊಂಡಿದ್ದಾರೆ. ಏನದು? ಮೊದಲನೇ ವಿಷಯ ನೀವು ನೋಡ್ತಾ ಇದ್ದೀರಿ. ಅವ್ರು ಭಾಷಣ ಮಾಡುವಾಗ ಲೋಕಸಭೆಯಲ್ಲಿ ಎಲ್ಲರೂ ಬಂದು ಕೂಗ್ತಿದ್ರಲ್ಲ, ಸದನದ ಬಾವಿಗೆ ಬಂದು ಒಂದೇ ಸಮನೆ ಗಂಟ್ಲು ಒಣಗೋಗಿರುತ್ತೆ. ಭಾಳ MP ಗಳಿಗೆ ಶುಗರ್ ಇದೆ, ಭಾಳ MP ಗಳಿಗೆ BP ಇರುತ್ತೆ, ಭಾಳ MP ಗಳು ಸ್ಟೆಂಟ್ ಹಾಕಿಸ್ಕೊಂಡಿರ್ತಾರೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು. ಎಲ್ಲ ಆರೋಗ್ಯದಲ್ಲಿ ಭಾಳ ಕೆಟ್ಟೋಗಿರುತ್ತೆ ಅವ್ರದ್ದೆಲ್ಲ ಆರೋಗ್ಯಗಳು. ಯಕಾಮಕ ಕೆಟ್ಟೋಗಿರುತ್ತೆ. ಹಾಗಾಗಿ ಯಾರಿಗೋ ಆಗ್ಬಿಟ್ಟಿದೆ. ಅವ್ರು ಯಾರನ್ನೋ ಗಮನಿಸಿ ಬಾಪ ಇಲ್ಲಿ ಅಂತೇಳಿ ನೀರು ತರಿಸಿ ಒಂದು ಗ್ಲಾಸ್ ಕೊಟ್ಟಿದ್ದಾರೆ. ಮಾಣಿಕ್ಯಂ ಠಾಕೂರ್ ಬೇಡ ಅಂದಿದ್ದಾರೆ, ಇನ್ನೊಬ್ರು ಯಾರೋ ಯೋ ಕೊಡಿ ಸಾರ್ ಇಲ್ಲಿ ಅರ್ಜೆಂಟ್, ನನಗೂ ಅದೇ ಬೇಕಾಗಿತ್ತು ಅಂತ ಇಸ್ಕೊಂಡು ನೀರು ಕುಡ್ದಿದ್ದಾರೆ. ಅದನ್ನು BJP ಅವರು ಇವಾಗ ತೋರಿಸಿದ್ದಾರೆ ಎಲ್ಲ ಕಡೆ, ಇದು ಮೋದಿ ಅಂತ. ಇನ್ನೊಂದು ದೃಶ್ಯ ಹಾಕಿದ್ದಾರೆ ಅವರೇನೇನೆ BJP ಅವರು. ಸಭಾ ನಿಯಮ ಉಲ್ಲಂಘಿಸಿ ಸದನದ ಬಾವಿಗೆ ಇಳಿತಾ ಇದ್ದಾಗ, ಪ್ರತಿಭಟನೆಗೆ ಹೊರತಿದ್ದಾಗ ಮೋದಿ ಭಾಷಣಕ್ಕೆ ಅಡ್ಡ ಮಾಡೋದಕ್ಕೆ ರಾಹುಲ್ ಗಾಂಧಿ ಸೂಚನೆ ಕೊಡ್ತಾ ಇರೋದು, ಹೋಗಿ ಹೋಗಿ ಅಂತ. ಮಾಡಿ ಅಂತ ಅದು ಹೇಳಿಬಿಟ್ಟು ಅವ್ರು ಮಾತ್ರ ಅಲ್ಲಿ ಸೇಫಾಗಿ ಕುತ್ಕೊಂಡ್ಬಿಟ್ರು. ಕಂಡು ಅವ್ರ ಮಕ್ಕಳನ್ನ ಬಾವಿಗೆ ತಳ್ದಂಗೆ ಆ ಥರ ಸರಳವಾಗಿ ಹೇಳಬೇಕು ಅಂದರೆ ತಳ್ಳಿಬಿಟ್ರು. ಅವರಲ್ಲೇ ಕುತ್ಕೊಂಡ್ಬಿಟ್ರು. ನೋಡಿದ್ರೆ ಹೆಂಗಿದೆ ಅಂತ ತೋರಿಸಿದ್ದಾರೆ. ಈಗ ನಾವು ನಿಮಗೆ ತೋರಿಸ್ಬಿಟ್ಟಿದ್ದೀವಿ, ನೀವೇನು ಬೇಕಾದ್ರೂ ತೀರ್ಮಾನ ಮಾಡ್ಕೊಳ್ಳಿ. ಎಸ್, ರಾಹುಲ್ ಗಾಂಧಿಯದ್ದು ಹುಡುಗ ಬುದ್ಧಿ ಎಂಬ ಪ್ರಧಾನಿಯ ಲೇವಡಿಗೆ ವಿಪಕ್ಷಗಳಿಂದ ಭಾರಿ ಆಕ್ರೋಶ ವ್ಯಕ್ತವಾಯಿತು. ಕಾಂಗ್ರೆಸ್ ಪರಾವಲಂಬಿ ಜೀವಿ ಎಂಬ ಹೇಳಿಕೆಗೆ AICC ಅಧ್ಯಕ್ಷ ಆಕ್ಷೇಪವನ್ನು ಎತ್ತಿದ್ರು. ರೈತ ಹೋರಾಟದ ವೇಳೆಯೂ ಇದೇ ಮಾತನ್ನು ಹೇಳಿದ್ರಿ, ಈಗ ಕಾಂಗ್ರೆಸ್ಗೂ ಅದೇ ಮಾತನ್ನು ಹೇಳ್ತಿದ್ದೀರಿ. ನಿಮ್ಮ ಸರ್ಕಾರದಿಂದ ಆಗಿದ್ದೇನು ಇಲ್ಲ ಎಂಬುದನ್ನು ಲೋಕಸಭೆ ಚುನಾವಣೆಯಲ್ಲಿ ದೇಶದ ಜನ 140 ಕೋಟಿ ಜನ ಹೇಳದೆಯೇ ಹೇಳಿದ್ದಾರೆ. ಮೋದಿಯವರೇ, ಜನರ ಭಾವನೆ ಅರ್ಥ ಮಾಡ್ಕೊಳ್ಳಿ, ಸರ್ವಾಧಿಕಾರ ಬಿಡಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಟ್ವೀಟಿಸಿದ್ದಾರೆ. ಇದನ್ನು ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಮಾತ್ರ ಹುಡುಗ ಬುದ್ಧಿ ಎನ್ನುವರೇ ಹುಡುಗಾಟ ಆಡ್ತಿದ್ದಾರೆ ಅಂತ ಹೇಳಿದ್ದಾರೆ. ನೀವು ಹುಡುಗ ಬುದ್ಧಿನೋ ನೀವು ಹುಡುಗಾಟನೋ ಏನು ಬೇಕಾದ್ರೂ ಇರ್ಬೋದು, ಜನ ಇದನ್ನೆಲ್ಲ ಭಾಳ ಚೆನ್ನಾಗಿ ನೋಡಿ ತೀರ್ಮಾನ ಮಾಡ್ತಾರೆ. ಅಷ್ಟು ಮಾತ್ರ ನಿಜ, ಆ ಸೂಕ್ಷ್ಮತೆ ಅದು ಮಾತ್ರ ನಿಜ, ಅನುಮಾನನೇ ಇಲ್ಲ ಅದರಲ್ಲಿ.